ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ತೆಲುಗು ವಿಜ್ಞಾನ ಸಮಿತಿಯು ಇವತ್ತು ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ತು. ನಗರದ ಚೌಡಯ್ಯ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮವನ್ನು ಕುಪ್ಪಂನ ದ್ರಾವಿಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಕನಕಾಲ ರತ್ನಯ್ಯ ಉದ್ಘಾಟಿಸಿದರು. ತೆಲುಗಿನ ಪ್ರಖ್ಯಾತ ನಟರಾದ ಕೋಟಾ ಶ್ರೀನಿವಾಸ್, ನಿರ್ಮಾಪಕ ನಿರ್ದೇಶಕರಾದ ತನಿಕೇಳ ಭರಣಿ ಸೇರಿದಂತೆ ನಟಿಮಣಿಯರಾದ ಸಾಹುಕಾರ್ ಜಾನಕಿ, ಜಯಂತಿ ಹಾಗೂ ಹೇಮಾ ಚೌಧರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಂಡು ಇದು ಕೇವಲ ತೆಲುಗು ಭಾಷೆನೇ ಅಲ್ಲ, ನಾವು ಕನ್ನಡ ಭಾಷೆಯಲ್ಲಿ ಮಮೇಕವಾಗಿ ಅದನ್ನು ಸಮನ್ವಯ ಮಾಡಿಕೊಂಡು ತೆಲುಗು ಮತ್ತು ಕನ್ನಡಕ್ಕೆ ಆರಾಧ್ಯ ದೇವರಾದ ಕೃಷ್ಣದೇವರಾಯರ ಹೆಸರಲ್ಲಿ ಕಲಾಮಂದಿರ ನಿರ್ಮಾಣ ಮಾಡಿದ್ದೇವೆ. ಈಗ ಅವರ ಹೆಸರಲ್ಲೇ ನಾವು ಪುರಸ್ಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ತೆಲುಗು ಕನ್ನಡಿಗರ ಒಂದು ಅನುಬಂಧ ಇನ್ನೂ ಪಟಿಷ್ಠವಾಗುವ ಪ್ರಯತ್ನ ತೆಲುಗು ವಿಜ್ಞಾನ ಸಮಿತಿ ಮಾಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಈ ಬಗ್ಗೆ ಅರಿವು ಮೂಡಿಸಲು ಕಾಸ್ಮಿಕ್ ಮೆಲ್ಟ್ ಡೌನ್ ಕ್ರ್ಯೂ ಸಂಸ್ಥೆ ಇವತ್ತು ರ್ಯಾಲಿ ನಡೆಸಿತು. ಸುವರ್ಣ ನ್ಯೂಸ್ ಸಹಯೋಗದೊಂದಿಗೆ ಕಂಠೀರವ ಸ್ಟೇಡಿಯಂನಿಂದ ಹೊರಟ ರ್ಯಾಲಿಗೆ ಟ್ರಾಫಿಕ್ ಪೊಲೀಸ್ ಆಯುಕ್ತ ಡಾಕ್ಟರ್ ಸಲೀಂ ಚಾಲನೆ ನೀಡಿದರು. ರ್ಯಾಲಿಯಲ್ಲಿ 30ಕ್ಕೂ ಹೆಚ್ಚು ಬೈಕ್ ಹಾಗೂ 20 ಕಾರುಗಳು ಪಾಲ್ಗೊಂಡಿದ್ವು. ನಗರದೆಲ್ಲೆಡೆ ಟ್ರಾಫಿಕ್ ನಿಯಂತ್ರಣ ಹಾಗೂ ಸೇಫ್ಟಿ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಪ್ರತಿ ವರ್ಷ ಆಕ್ಸಿಡೆಂಟ್ಸಿಂದ ಸಾವನ್ನಪ್ತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಬಹುದು, ದ ಸೇಮ್ ಟೈಮ್ ಸ್ವಲ್ಪ ಸಾವು ನೋವನ್ನು ಕಡಿಮೆ ಮಾಡಬಹುದು ಅಂತ ಒಂದು ಉದ್ದೇಶ ಇಟ್ಕೊಂಡು ಭಾಳ ಸಂಘ ಸಂಸ್ಥೆಗಳು ಭಾಳಷ್ಟು ರ್ಯಾಲಿಗಳು, ಭಾಳಷ್ಟು ಎಜುಕೇಟಿಂಗ್ ಕ್ಯಾಂಪೇನ್ ತಿಳುವಳಿಕೆ ಜನಗಳಿಗೆ ಹೇಳೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅದರಲ್ಲಿ ಕಾಸ್ಮಿಕ್ ಮೆಲ್ಟ್ಡೌನ್ ಅವರು ಒಂದು ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳಿಂದ ನಮಗೂ ಸಹ ಟ್ರಾಫಿಕ್ ಪೊಲೀಸ್ಗೆ ಮತ್ತು ಬೇರೆ ಸರ್ಕಾರಿ ಇಲಾಖೆಗಳಿಗೂ ಸಹ ಸ್ವಲ್ಪ ಸಪೋರ್ಟ್ ಸಿಗ್ತದೆ. ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿಂದು ನೂತನ ಪಾರ್ಕ್ ಉದ್ಘಾಟನೆಯಾಯಿತು. ಎಲ್ಐಸಿ ನೌಕರರ ವಸತಿ ಗೃಹದ ಸಮೀಪವೇ ನೂತನ ಪಾರ್ಕ್ ಲೋಕಾರ್ಪಣೆಯಾಯಿತು. ಸ್ಥಳೀಯ ಶಾಸಕ ರಘು ಪಾರ್ಕ್ ಉದ್ಘಾಟನೆ ಕಾರ್ಯ ನೆರವೇರಿಸಿದರು. ಬಿಡಿಎ ನೆರವಿನೊಂದಿಗೆ ಲೋಕಲ್ ರೆಸಿಡೆನ್ಸಿ ಅಸೋಸಿಯೇಷನ್ ವತಿಯಿಂದ ಪಾರ್ಕ್ ನಿರ್ಮಾಣವಾಗಿದೆ. ಈ ಪಾರ್ಕ್ ಇಳಿ ವಯಸ್ಸಿನವರಿಗೆ ಹಾಗೂ ಮಕ್ಕಳಿಗೆ ಹೆಚ್ಚು ಉಪಯುಕ್ತವಾಗಲಿ ಅನ್ನೋ ಉದ್ದೇಶದಿಂದ ಪಾರ್ಕ್ ನಿರ್ಮಿಸಿರುವುದಾಗಿ ಶಾಸಕ ರಘು ತಿಳಿಸಿದರು. ಇದು ಇಡೀ ನಮ್ಮ ಈ ಭಾಗದ ಬಿಡಿಎ ಬಡಾವಣೆಗೆ ಮತ್ತು ಹನುಮಾನ್ ನಗರ ಎಲ್ಲವೂ ಈ ಸುತ್ತಮುತ್ತ ಎಲ್ಲರಿಗೂ LIC ಕ್ವಾರ್ಟರ್ಸಸ್ಸು ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ರಿಗೂ ಏನಿಲ್ಲ, ಇದು ವಾಕಿಂಗ್ ಟ್ರ್ಯಾಕ್ ಇದೆ, ವಾಕಿಂಗು ಮತ್ತು ಕೂತ್ಕೊಳ್ಳೋದಕ್ಕೆ ಒಂದು ಬೆಂಚಸ್ ಹಾಕಿದ್ದೀವಿ. ಮತ್ತು ಹಿರಿಯ ನಾಗರಿಕರಿಗೆ, ಮಕ್ಕಳಿಗೆ, ಅವರಿಗೆಲ್ಲ ಕೂತ್ಕೊಳ್ಳೋದಕ್ಕೆ ಒಂದು ಕ್ಯಾನಪಿ ಮಾಡಿ. ಪ್ರತಿಷ್ಠಿತ ಆಚಾರ್ಯ ಮೀಡಿಯಾ ಕಪ್ ಸುವರ್ಣ ನ್ಯೂಸ್ ಪಾಲಾಗಿದೆ. ಟೂರ್ನಿಯುದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಸುವರ್ಣ ನ್ಯೂಸ್ ತಂಡ ಫೈನಲ್ನಲ್ಲಿ ಸಮಯ ಸುದ್ದಿವಾಹಿನಿಯ ವಿರುದ್ಧ ಸುಲಭವಾಗಿ ಜಯ ಸಾಧಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇಂದು ಸುವರ್ಣ ಸೂಪರ್ ಕಿಂಗ್ಸ್ ತಂಡದ ಪಾಲಿಗೆ ಸೂಪರ್ ಸಂಡೇ. ಆಚಾರ್ಯ ಮೀಡಿಯಾ ಕಪ್ ಮೊದಲ ಸೆಮಿಫೈನಲ್ ಒನ್ ಇಂಡಿಯಾ ವಿರುದ್ಧ ಗೆಲುವು ಸಾಧಿಸುವುದರ ಜೊತೆಗೆ ಫೈನಲ್ ಪ್ರವೇಶಿಸಿತು. ಸಮಯ ಸುದ್ದಿವಾಹಿನಿಯ ವಿರುದ್ಧ ಸುಲಭ ಜಯ ಸಾಧಿಸುವ ಮೂಲಕ ಸುವರ್ಣ ತಂಡ ಚಾಂಪಿಯನ್ ಪಟ್ಟಕ್ಕೇರಿತು. ಫೈನಲ್ನಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಸುವರ್ಣ ತಂಡ ಸಮಯ ತಂಡವನ್ನ 63 ರನ್ಗೆ ಕಟ್ಟಿಹಾಕಿತು. 12 ಓವರ್ ಪಂದ್ಯದಲ್ಲಿ ಗೆಲ್ಲಲು ಬೇಕಾದ 64 ರನ್ ಗುರಿ ಬೆನ್ನತ್ತಿದ ಸುವರ್ಣ ಸೂಪರ್ ಕಿಂಗ್ಸ್ ತಂಡ ಕೇವಲ 7 ಓವರ್ನಲ್ಲಿ ಪಂದ್ಯ ಗೆದ್ದುಕೊಳ್ತು. 6 ವಿಕೆಟ್ ಉಳಿಸಿಕೊಂಡು ಅರ್ಹ ಗೆಲುವು ದಾಖಲಿಸಿತು. ಸುವರ್ಣ ನ್ಯೂಸ್ ಸಾಂಘಿಕ ಪ್ರಯತ್ನ, ಅದ್ಭುತ ಬ್ಯಾಟಿಂಗ್, ಬೌಲಿಂಗ್ನಿಂದ ಎಲ್ಲಾ ಕ್ಷೇತ್ರದಲ್ಲೂ ಮೇಲುಗೈ ಸಾಧಿಸಿತು.
ಉತ್ತಮ ಬ್ಯಾಟಿಂಗ್ ಮಾಡಿದ ಸುಭಾಷಿತ್ ಶೆಟ್ಟಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರೆ ಸುವರ್ಣ ನ್ಯೂಸ್ನ ಅಭಿಷೇಕ್ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ದಿಲೀಪ್ ಸರಣಿಯಲ್ಲೇ ಅತ್ಯುತ್ತಮ ಬೌಲರ್ ಎಂದೆನಿಸಿಕೊಂಡ್ರು. ಉತ್ತಮ ಪ್ರದರ್ಶನದ ಮೂಲಕ ಸುವರ್ಣ ಸೂಪರ್ ಕಿಂಗ್ಸ್ ಆಚಾರ್ಯ ಕಪ್ ತನ್ನ ಮುಡಿಗೇರಿಸಿಕೊಳ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.